ಆತಂಕಕ್ಕೆ ಬೆಚ್ಚಿ ಬಿದ್ದಿದೆ ಆಂಧ್ರ ಪ್ರದೇಶ. ಆಂಧ್ರದಲ್ಲಿ ಮಾಸ್ಕ್ ಅನ್ನು ಕಡ್ಡಾಯಗೊಳಿಸಲಾಗಿದೆ. ಆರೋಗ್ಯ ಇಲಾಖೆ ಕಡ್ಡಾಯವನ್ನು ಮಾಡಿದೆ ಮಾಸ್ಕ್ ಅನ್ನು. ಕೋವಿಡ್ ಕೇಸ್ ಹೆಚ್ಚಾಗ್ತಾ ಇದ್ದಂತೆ ಅಲರ್ಟ್ ಆಗಿದೆ ಆಂಧ್ರ ಸರ್ಕಾರ. ಸಭೆ ಸಮಾರಂಭದ ವೇಳೆ ಮಾಸ್ಕ್ ಅನ್ನು ಕಡ್ಡಾಯವಾಗಿ ಧರಿಸಬೇಕು ಅನ್ನುವಂತಹ ಗೈಡ್ಲೈನ್ಸ್ ಅನ್ನು ಬಿಡುಗಡೆ ಮಾಡಿದೆ. ನೋಡಿ, ನೆನ್ನೆ ಒಂದೇ ದಿನ ಆಂಧ್ರದಲ್ಲಿ 19 ಪಾಸಿಟಿವ್ ಕೇಸ್ಗಳು ಪತ್ತೆಯಾಗಿದೆ. ಸೊ ಹಾಗಾಗಿ ಅಲ್ಲಿನ ಆಂಧ್ರ ಸರ್ಕಾರ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಂಡು ಗೈಡ್ಲೈನ್ಸ್ ಅನ್ನ ಬಿಡುಗಡೆ ಮಾಡಿದೆ. ಆಂಧ್ರದಲ್ಲೂ ಕೂಡ ಮಳೆಯಾಗ್ತಾ ಇದೆ. ಈಗ ಇಲ್ಲೂ ಕೂಡ ನಮ್ಮ ರಾಜ್ಯದಲ್ಲೂ ಕೂಡ ಮಳೆಯಾಗ್ತಾ ಇದೆ. ಮತ್ತೆ ನಮ್ಮ ಅಕ್ಕಪಕ್ಕ ಇರುವಂತಹ ಪ್ರದೇಶವನ್ನ ಸ್ವಚ್ಛತೆಯಿಂದ ನಾವು ಇಟ್ಕೊಳ್ಬೇಕು. ಸಾಕಷ್ಟು ಗೈಡ್ಲೈನ್ಸ್ ಅನ್ನ ಕೂಡ ಈಗಾಗಲೇ ಬಿಡುಗಡೆ ಮಾಡಲಾಗಿರುವಂಥದ್ದು ಆಂಧ್ರ ಸರ್ಕಾರದಿಂದ. ನೆನ್ನೆ ಒಂದೇ ದಿನ 19 ಕೇಸ್ ದಾಖಲಾಗಿದೆ. ಸೊ ಹಾಗಾಗಿ ಮತ್ತಷ್ಟು ಉಲ್ಬಣ ಆಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣಸಿಗ್ತಾ ಇದೆ. ಸೊ ಆರೋಗ್ಯ ಇಲಾಖೆ ಅಲರ್ಟ್ ಆಗಿ ಪ್ರತಿಯೊಬ್ಬರೂ ಕೂಡ ಮಾಸ್ಕ್ ಅನ್ನ ಧರಿಸಬೇಕು ಅಂತ ಹೇಳಿ ಆಂಧ್ರ ಪ್ರದೇಶ ಈಗ ಆದೇಶವನ್ನ ಕೂಡ ಹೊರಡಿಸಿದೆ. ಅದರಂತೆಯೇ ಇದೀಗ ಎಲ್ಲರೂ ಕೂಡ ಮಾಸ್ಕ್ ಅನ್ನ ಧರಿಸಿಕೊಂಡು ಆಂಧ್ರ ಪ್ರದೇಶದಲ್ಲಿ ಓಡಾಟವನ್ನು ಮಾಡ್ತಾ ಇದ್ದಾರೆ. ನೋಡಿ, ಉಲ್ಬಣ ಆಗೋದಕ್ಕೆ ನಾವೇ ಚಾನ್ಸಸ್ ಕೊಡಬಾರ್ದು. ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಸಿಕ್ಕವರಿಗೆ ಕೈ ಕೊಟ್ಬಿಟ್ಟು ನಾವು ಹಾಯ್ ಹಲೋ ಅಂತ ಹೇಳಬಾರ್ದು. ನಮಸ್ಕಾರ ಮಾಡಿದ್ರೂ ಆಗತ್ತೆ, ಯಾಕೆಂತಂದರೆ ಒಬ್ಬರಿಂದ ಒಬ್ಬರಿಗೆ ಕೈಯಿಂದನೂ ಕೂಡ ಹರಡತ್ತೆ ಈ ಕೊರೋನಾ. ಸೊ ಹಾಗಾಗಿ ಕೈಗಳನ್ನು ಆಗಾಗ್ಗೆ ಸ್ಯಾನಿಟೈಸ್ ಮಾಡ್ಕೊಳ್ತಾ ಇರಿ. ಸೊ ತೊಂದರೆ ಆಗೋದಿಲ್ಲ. ಮತ್ತು ಕೆಮ್ಮು, ಜ್ವರ, ನೆಗಡಿ ಜಾಸ್ತಿ ಆಯಿತು ಅಂತಂದರೆ ಡಾಕ್ಟರ್ ಬಳಿ ಹೋಗಿ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳಿ. 3 ದಿನಕ್ಕೆ ಅಂತ ಹೇಳಿ ಡಾಕ್ಟರ್ಸ್ಗಳು ಮೆಡಿಸಿನ್ಸನ್ನು ಕೊಡ್ತಾರೆ. 3 ದಿನಕ್ಕೂ ಹೆಚ್ಚಾಗಿ ಇದು ನಿಮಗೆ ಕಾಡ್ತಾ ಇತ್ತು ಅಂತಂದರೆ, ಕೆಮ್ಮು, ಜ್ವರ, ನೆಗಡಿ ಹೆಚ್ಚಾಯಿತು ಅಂತಂದರೆ ನೀವು ಬ್ಲಡ್ ಟೆಸ್ಟನ್ನು ಮಾಡಬೇಕಾಗತ್ತೆ. ಬ್ಲಡ್ ಟೆಸ್ಟಲ್ಲಿ ಗೊತ್ತಾಗುತ್ತೆ ನಿಮಗೆ ಕೊರೋನಾ ಇದೆಯಾ ಇಲ್ವಾ ಅಂತ ಹೇಳಿ ಗೊತ್ತಾಗುತ್ತೆ. ಅದಾದಮೇಲೆ ಅದಕ್ಕೆ ಟ್ರೀಟ್ಮೆಂಟ್ಗಳನ್ನು ಕೂಡ ಶುರು ಮಾಡ್ತಾರೆ. ಸಣ್ಣ ಪುಟ್ಟ ಕೆಮ್ಮು, ನೆಗಡಿ ಅಂತ ಬಂತು ಅಂತಂದರೆ ಮನೆಯಲ್ಲೇ ನೀವು ಹೋಮ್ ಐಸೋಲೇಷನ್ ಆಗಿ ನೀವೇ ಟ್ರೀಟ್ಮೆಂಟನ್ನು ಮಾಡಿಕೊಳ್ಳಿ. ಯಾಕೆಂತಂದರೆ ವಯೋವೃದ್ಧರು ಮತ್ತು ಮಕ್ಕಳಿಗೆ ಈ ರೀತಿಯಾದಂತಹ ಸಮಸ್ಯೆಗಳೇನಾದರೂ ಬಂತು ಅಂತಂದರೆ ದಯವಿಟ್ಟು ಮನೇಲಿಟ್ಕೊಂಡು ಪ್ರಯೋಗಗಳನ್ನು ಮಾಡಬೇಡಿ. ಮನೇಲಿರುವಂತಹ ಮನೆ ಮದ್ದನ್ನು ಕೊಡ್ತೀವಿ ಅಥವಾ ಮನೇಲಿರುವಂತಹ ಔಷಧಿಗಳನ್ನು ಕೊಡ್ತೀವಿ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಬೇಡಿ ಮಕ್ಕಳಿಗೆ ಮತ್ತು ವೃದ್ಧರಿಗೆ. ಸೊ ಇಮಿಡಿಯೇಟಾಗಿ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಚಿಕಿತ್ಸೆಯನ್ನು ಕೊಡಿಸಿ. ಸೊ ಈಗಾಗಲೇ ಕೊರೋನಾ ಆತಂಕಕ್ಕೆ ಆಂಧ್ರ ಪ್ರದೇಶ ಕೂಡ ಬೆಚ್ಚಿ ಬಿದ್ದಿದೆ. ಕೋವಿಡ್ ಸೋಂಕಿತರ ಸಂಖ್ಯೆಯಲ್ಲಿ ಏರಿಕೆಯಾಗ್ತಾ ಇದೆ. ಸೊ ಹಾಗಾಗಿ ಆಂಧ್ರ ಸರ್ಕಾರ ಒಂದು ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಂಡು ಒಂದು ಹೆಜ್ಜೆಯನ್ನು ಮುಂದೆ ಕೂಡ ಇಟ್ಟಿದೆ. ಪ್ರತಿಯೊಬ್ಬರೂ ಕೂಡ ಮಾಸ್ಕ್ ಧರಿಸಿಕೊಂಡು ಓಡಾಟವನ್ನು ಮಾಡಬೇಕು ಅಂತ ಹೇಳಿ. ಸೋಂಕಿನ ತೀವ್ರತೆ ಹೆಚ್ಚಾದಾಗ ಉಸಿರಾಟದ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಚೀನಾದಲ್ಲಿ ಈಗಾಗಲೇ ಈ ರೋಗಿಗಳಿಗೆ ಕಾಲು ಕೈಗಳಲ್ಲಿ ಗುಳ್ಳೆಗಳು ಕೂಡ ಬರ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಇದು ಒಂದು ಕೂಡ ಲಕ್ಷಣಗಳು. ಚೀನಾದಲ್ಲಿ ಈಗಾಗಲೇ ಸೋಂಕಿತರ ಸಂಖ್ಯೆಯಲ್ಲೂ ಕೂಡ ಏರಿಕೆಯಾಗಿದೆ. ಅಲ್ಲಿ ರೋಗಿಗಳಿಗೆ ಯಾವ ರೀತಿಯಾದಂತಹ ಸಮಸ್ಯೆ ಕಾಡ್ತಾ ಇದೆ ಅಂತಂದರೆ ಕೈ ಕಾಲುಗಳಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳು ಬರ್ತಾ ಇದೆ. ಸೊ ಸಣ್ಣ ಸಣ್ಣ ಗುಳ್ಳೆಗಳು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಈಗಾಗಲೇ ಟ್ರೀಟ್ಮೆಂಟ್ಗಳನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಮತ್ತು ಕೇಸ್ಗಳು ಕೂಡ ಉಲ್ಬಣ ಆಗೋಗ್ಬಿಟ್ಟಿದೆ ಈಗಾಗಲೇ ಚೀನಾದಲ್ಲಿ. ಆ ರೀತಿಯಾಗಿ ನಮ್ಮ ಭಾರತದಲ್ಲಿ ಆಗೋದಕ್ಕೆ ಬಿಡೋದಿಲ್ಲ. ನಮ್ಮ ಬಳಿ ಅಷ್ಟೊಂದು ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ ಈಗಾಗಲೇ ತೆಗೆದುಕೊಳ್ಳಲಾಗ್ತಾ ಇದೆ. ಕೈನಿಂದ ಕಣ್ಣು, ಮೂಗು, ಬಾಯನ್ನು ಮುಟ್ಕೊಳ್ಬೇಡಿ. ಇದು ಕೂಡ ಗೈಡ್ಲೈನ್ಸ್.